ವೇಟ್ ಮಾಡ್ತೀವಿ ಒಂದು ನಿಮಿಷ ಇದು ದೊಡ್ಡ ಇಲ್ಲ ನಾನು ಏನು ಹೇಳ್ತೀನಿ ನೀವು ಬಂದಿದ್ದ ನಿಮಗೆ ಟ್ಯಾಕ್ಸ್ ಕಟ್ಟಬೇಕು ಅಷ್ಟು ತಾನೆ ಟ್ಯಾಕ್ಸ್ ಕಟ್ತೀನಲ್ಲ ಇನ್ವೆಸ್ಟ್ ಮಾಡಬೇಕು ನಮ್ಮ ಹತ್ರ ಇಲ್ಲ ನೀವು ಕಲೆಕ್ಟ್ ಮಾಡಿ ಇನ್ವೆಸ್ಟ್ ನಾನು ಕಲೆಕ್ಟ್ ಮಾಡೋದು ಆದರೆ ನಾನೇ ಕಲೆಕ್ಟ್ ಮಾಡಿ ಕಲ್ಲ ಅವಕಾಶ ಕೊಡಿ 100% ನಾನು ಎಲ್ಲಿ ಕಟ್ತಾ ಇಲ್ಲ ಅಂತ ಹೇಳ್ತೀನಿ ಕಟ್ತಾ ಇದ್ದೀನಲ್ಲ ನಾನು ಕಟ್ಟಬೇಡಿ ಅಂತ ಇವಾಗ ನೀವು ಏನೇನು ಹೇಳ್ತಾ ಇದ್ದೀರಲ್ಲ ಗಾಡಿ ಅದು ಏನಾದಿರಲಿ ಸರ್ ನೀವು ನಾನು ದುಡ್ಡು ಕಟ್ಟಲ್ಲ ಅಂದ್ರೆ ನೀವು ಗಾಡಿ ಸೀಸ್ ಮಾಡಬೇಕು ನಾನು ದುಡ್ಡು ಕಟ್ತಾ ಇದ್ದೀನಲ್ಲ ಸೀಸ್ ಯಾಕೆ ಮಾಡ್ತೀರಾ ನೀವು ನೀವು ಸ್ವಲ್ಪ ರೆಸ್ಪೆಕ್ಟ್ ಆಗಿ ಮಾತಾಡಿ ಇಷ್ಟೊಂದು ರೆಸ್ಪೆಕ್ಟ್ ಆಗಿ ಮಾತಾಡಿ ಇವಾಗ ನೀವು ಗಾಡಿ ಸೀಸ್ ಮಾಡ್ತೀನಿ ಅಂತ ಯಾಕೆ ಎಲ್ಲ ಕಮಿಷನರ್ ರೂಲ್ ಏನಿದೆ ಫಾಲೋ ಮಾಡಿ ನನ್ನ ಗಾಡಿ ಇದೆ ರೋಡಲ್ಲಿ ಓಡ್ತಾ ಇಲ್ಲ ನಾನು ಕಟ್ತಾ ಇದ್ದೀನಿ ಅಂತ ಹೇಳ್ತೀನಿಲ್ಲ ನೀವು ವೇಟ್ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ವೇಟ್ ಮಾಡಿ ತಗೊಂಡು ಹೋಗಿ ವೇಟ್ ಮಾಡಿ ತಗೊಂಡು ಹೋಗಿ ಟ್ಯಾಕ್ಸ್ ಈಗಲೇ ಕಟ್ತೀನಿ ಆನ್ ದ ಸ್ಪಾಟ್ ಕಟ್ಟಕ್ಕಾಗಲ್ಲ ಸರ್ ನಿಮಗೆ ಯಾರು ಏನು ಮಾಡಬೇಕು ಅದು ನೀವು ಹೇಳಿ ಮಾಡ್ತೀನಿ ನಾನು ವೇಟ್ ಮಾಡಿದ್ದೀನಿ ಸರ್ ನೀವು ಮೀಡಿಯಾ ಮುಂದೆ ಹೇಳಿ ಏನು ಮಾಡಿ ಏನು ಗೈಡ್ ಮಾಡ್ತೀನಿ ನಾನು ಅವರಿಗೆಲ್ಲ ನಾನು ಯಾಕೆ ನಾನು ಹೇಳ್ತಾ ಇದ್ದಿಲ್ಲ ನಾನು ಹೇಳ್ತಾ ಇದ್ದೀನಿ ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿ ನನಗೆ ಟ್ಯಾಕ್ಸ್ ಈಗ ನಿಮಗೆ ಆನ್ ದ ಸ್ಪಾಟ್ ಕಟ್ತೀನಿ ಅಂತ ಹೇಳ್ತಾ ಇದ್ದೀನಿ ಕಟ್ಟಕ್ಕಾಗಲ್ಲ ಅದು ಏನು ಮಾಡಬೇಕು ನಾನು ಬಿಲ್ಲ ಬಿಟ್ಟು ತಗೊಂಡು ಅದು ಏನು ಸರ್ ನಿಮಗೆ ಯಾಕೆ ರಫ್ ಮಾಡ್ತೀರಾ ನಾನೊಂದು ಸಮಾಜದಲ್ಲಿ ನಾನೊಂದು ರೆಸ್ಪೆಕ್ಟಲ್ಲಿ ಅಡಿಯಾದ ನನ್ನ ಹತ್ರ ಮಾತಾಡಿ ಕೊಡ್ತೀನಿ ನನಗೆ ಸಂತನ ಬಡಿಲ್ವಲ್ಲ ಹೇಳಿಲ್ಲ ನಾನು ಕಟ್ತೀನಿ ಸರ್ ಯಾಕೆ ಪೋಸ್ಟ್ ಮಾಡ್ತೀರಾ ಮಾಡ್ತಾರೆ ನಾನು ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳಿದ್ದೀನಲ್ಲ ಅದರಲ್ಲಿ ಬೇರೆದೆಲ್ಲ ಏನು ಬೇಕು ಆನ್ ದ ಸ್ಪಾಟ್ ಕಟ್ತೀನಿ ರಾಂಗಲ್ಲ ಸರ್ ಅದು ಇನ್ವೆಸ್ಟ್ ಇಲ್ಲ ಅಂದ್ರೆ ಇನ್ವೆಸ್ಟ್ ಕಲೆಕ್ಟ್ ಮಾಡಲ್ಲ ಇನ್ವೆಸ್ಟ್ ಕಲೆಕ್ಟ್ ಮಾಡಿ ಕೊಡೋಣ ಕಟ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ನಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ನಿಮಗೆ ಕೊಟ್ಟಿದ್ದೀವಿ ಅದು ಏನು ಮಾಡಬೇಕು ಅದು ಹೇಳಿ ಅದಕ್ಕೆ ಬಿಲ್ ಆಫ್ ಎಂಟ್ರಿ ಬೇಕು ಬಿಲ್ ಆಫ್ ಎಂಟ್ರಿ ಎಲ್ಲಿಂದ ತಗೊಂಡು ಹೋಗ್ಬೇಕು ಅದು ನೀವು ಎಲ್ಲಿ ವೆಹಿಕಲ್ ಪರ್ಚೇಸ್ ಮಾಡಿ ಅವ್ರ ಹತ್ರ ಆದರೆ ಬಾಂಬೆಯಿಂದ ತಗೊಂಡು ಬರಬೇಕು ಒಂದು ಕಾಲ ಅವಕಾಶ ಹೊಡಿ ತಗೊಂಡು ಬಂದು ಕೊಡ್ತೀವಿ ಟ್ಯಾಕ್ಸ್ ಹಾಕಿ ಕಟ್ತೀನಿ ಬಟ್ ಟೈಮ್ ಅಂದರೆ ಯಾವಾಗ ಟೈಮ್ ಒಂದು ದಿವಸ ಟೈಮ್ ಕೊಡಿ 24 hours ಟೈಮ್ ಇಲ್ಲ 24 ಯಾವಾಗ ಕೊಟ್ಟು ಮೇಡಮ್ ಹೋಗ್ತಾ ಇಲ್ಲ ಸರ್ ನಾನು ಮೇಡಮ್ ಹತ್ರ ಕಮ್ಯುನಿಕೇಟ್ ಮಾಡ್ತೀನಿ ಅದೇ ಸರ್ ಏನು ಮಾಡಬೇಕು ಏನು ಜಬರ್ದಸ್ತಿ ಮಾಡ್ತೀರಾ ಜಬರ್ದಸ್ತಿ ಇಲ್ಲ ಅಲ್ಲ ಏನು ನಮಗೆ ಕಾಲಾವಕಾಶ ನಿಮಗೆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡೋಕ್ಕೆ ನೀವು ನೋಟಿಸ್ ಕೊಡಿ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡ್ತೀವಿ ಏನು ಮಾಡೋಕ್ಕಾಗತ್ತೆ ಏನು ಮಾಡಬೇಕು ಅದಕ್ಕೆ ಹೇಳಿ ಮೇಡಮ್ ಹೋಗ್ತಾ ಇಲ್ಲ ಇಲ್ಲಲ್ಲ ಒಂದು ಸೆಕೆಂಡ್ ಸೀಸ್ ಮಾಡಬೇಕಂದ್ರೆ ಇಲ್ಲೇ ಸೀಸ್ ಮಾಡಿ ಇಲ್ಲೇ ಸೀಸ್ ಮಾಡಿ ಫಾರ್ಮಾಲಿಟಿ ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ ನಾನು ಬರ್ತಾಯ್ತಾ ನಮಗೆ ಕಾನೂನಲ್ಲಿ ಏನಿಲ್ಲ ನಾನು ಒಂದು ಡಿಪ್ಯೂಟೆಡ್ MLA ಒಂದು ಡಿಪ್ಯೂಟೆಡ್ MLA ಇಲ್ಲ ನಾನು ಕಾನೂನಲ್ಲಿ ನಾನು ರಿಮೋಟ್ ತೊಗೊಳಕ್ಕೆ ಕೇಳಿದೆ ತೊಗೊಂಡಿಲ್ಲ ಏನಿಲ್ಲ ಬರ್ತಾ ಇಲ್ಲ ಅಂತ ಅಂತೀಯ ನಮಗೆಲ್ಲ ರಕ್ಷಣೆ ಕೊಡೋರು ನಂಬರ್ 2 ಅದಕ್ಕೆ ನಿಮಗೆ ನಾನು ಮಾಡಿದೆ ನೀನು ತೊಗೊಳಕ್ಕೆ ಕೇಳಿದೆ ನಮಗೆ ಟೈಮ್ ಇರಲಿಲ್ಲ ಅದಕ್ಕೆ ಎಷ್ಟಿದೆ ಬೆನ್ನಿಗೆ ಸಿಗಾಕೊಂಡಿರ್ತೀವಿ ನಮಗೆ ಅದೆಲ್ಲ ಇದು KGF ಬಾಬು ಮನೆಯದು ಮತ್ತು ಲೇಡೀಸ್ ಇಲ್ವಾ ಇಲ್ಲಿ ನಾನು ಅಂದಿದ್ದು ರಿಮೋಟ್ ತೊಗೊ ಅಂದೆ ಬೆನ್ಗೆ ಹಾಕ್ಕೊಂಡಿರ್ತೀವಲ್ಲ ಪ್ರೆಸ್ ಮಾಡೋಕ್ಕಾಗಲ್ಲ ರಿಮೋಟ್ ತೊಗೋ ಅಂತಂದೆ ಲೇಡೀಸಿಗಾರ ಅಂತಂದೆ ಹ್ಞೂ ಅಂತಂದೆ ಬೇಕಾದ್ರೆ ಈ ಗಾಡಿನೇ ಅಮಿತಾಬ್ ಬಚ್ಚನ್ ಗಾಡಿ ಕರ್ನಾಟಕ ಸರ್ಕಾರಕ್ಕೆ ಸರಿ ಬರ್ತಾಯ್ತಾ ಮ್ಯೂಸಿಯಮಲ್ಲಿ ಇಟ್ಟು ಅದು ನಮ್ಮ ಕರ್ನಾಟಕ ಜನಕ್ಕೆ ಕೊಡಲಿ ನಮಗೆ ಗಾಡಿ ಮೇಲೆ ಏನು ಅಟ್ಯಾಚ್ಮೆಂಟ್ ಇಲ್ಲ ಇಲ್ಲ ಮ್ಯೂಸಿಯಮಲ್ಲಿ ಏನು ತೊಂದರೆ ಇಲ್ಲ ಸೆಲೆಬ್ರಿಟಿ ಗಾಡಿ ಏನು ಪ್ರಾಬ್ಲಮ್ ಏನಿದೆ ಏನು ಎಷ್ಟಿದೆ ಎಲ್ಲ ಇನ್ವಾಯ್ಸ್ ಕೊಡಿಪ್ಪ ಎರಡರದ್ದು ಈ ವೆಹಿಕಲ್ ಆ ವೆಹಿಕಲ್ ಎರಡು ಆಯ್ತಾ ಈಗ ನಿಂದು ಸಾಕ ಆಯ್ತಲ್ವಾ ಗೊತ್ತಾಯ್ತು ಪರವಾಗಿಲ್ಲ ಏನಿಲ್ಲ ಕಲ್ತನ್ನೋದು ಏನಿಲ್ವಲ್ಲ ಏನೋ ಮುಚ್ಚಿ ಮಾತಾಡೋದು ಏನಿಲ್ಲ
ನಾನು ನಮಗೆಲ್ಲ ಬನ್ನಿ ಪರವಾಗಿಲ್ಲ. ಇದು ಏನಿದೆ ನಮಗೆ ಫ್ಯಾಕ್ಟ್ ಇಲ್ಲ. ನಾವು ಹೇಳಿದ್ರೆ ಅದಕ್ಕೇನು ಮಾಡಬೇಕು ಅದಕ್ಕೆ ಮಾಡೋಣ. ನಮಗೆ ಏನು ತೊಂದರೆ ಇಲ್ವಲ್ಲ, ಏನು ಎಲ್ಲ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಟ್ಯಾಕ್ಸ್ ಕಟ್ಟಬೇಕು. ಅವರಿಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಅಡ್ವೊಕೇಟ್ ಇದ್ದಾರೆ, ಮಾತಾಡ್ತಾರೆ. ಅವ್ರು ಏನು ಫಾಲೋ ಹೇಳ್ತಾರೆ, ಕಾನೂನಲ್ಲಿ ಏನಿದೆ ಅದೇನು ಮಾಡಬೇಕು. ನಾವು ಕಾನೂನು ರೀತಿ ನಾವು ಆದರೆ ಬಿಡಿ ಬೇಡ, ಹಾಗೆ ಕಾನೂನು ರೀತಿ ಮಾಡ್ತಾರೆ. ನಾವು ಕಾನೂನು ರೀತಿ ನಾನು ಹೇಳ್ತೇನೆ ನಿಮಗೆ, ಬೇಡ ಅಂದರೆ ಬೇಡ ಬಿಡಿ. ಅಡ್ವೊಕೇಟ್ ಯಾರು ಮಾತಾಡೋದ್ರೆ ಬೇಡ ಬಿಡಿ. ಇಲ್ಲ ಮೇಡಮ್, ನಾನು ಅಡ್ವೊಕೇಟ್ ಹತ್ರ ಬೇಡ ಅಂದರೆ ಬಿಡಿ, ಪರವಾಗಿಲ್ಲ. ಕಟ್ತೀನಿ ಮೇಡಮ್, ಏನು ತೊಂದರೆ ಇಲ್ಲ, ಕಟ್ಟೋದು.